ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರೆಲ್ಲ ಈಗ ಅಪ್ಕಮಿಂಗ್ ನೋಟಿಫಿಕೇಶನ್ಗಳಿಗಾಗಿ ಕಾಯ್ತಾ ಇದ್ರ, ವಿಶೇಷವಾಗಿ ಕಂದಾಯ ಇಲಾಖೆ ನೇಮಕಾತಿ, ಅದು ಕೂಡ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳು. ಈ ಹಿಂದೆ ಹಲವಾರು ಜನ VAO ನೇಮಕಾತಿಯಲ್ಲಿ ಅರ್ಜಿ ಸಲ್ಲಿಸಿದ್ರಿ. ಬಟ್ ಫಸ್ಟ್ ಟೈಮ್ ಇದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆದ್ರಿಂದ ಕೆಲವರು ಅದರಲ್ಲಿ ಸಕ್ಸಸ್ ಆಗಿಲ್ಲ. ಬಟ್ ಅಪ್ಕಮಿಂಗ್ ಇನ್ನೊಂದು ನೋಟಿಫಿಕೇಶನ್ ಇದೆ 500 ಹುದ್ದೆಗಳದ್ದು. ಸೊ ಅದಕ್ಕೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ರ ಅವರಿಗೆ ಒಂದು ಗುಡ್ ನ್ಯೂಸ್ ಇದೆ. ಅಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಈಗಾಗಲೇ ಗ್ರಾಮಾಡಳಿತಾಧಿಕಾರಿ ಹುದ್ದೆಯ ನೇಮಕಾತಿಗೆ ಸಂಬಂಧಪಟ್ಟಾಗಿ ಏನೋ ರೋಸ್ಟರ್ ಪ್ರಕ್ರಿಯೆ ಇದೆ. ಸೊ ಅದು ಕಂಪ್ಲೀಟ್ ಆಗಿ ಸಿದ್ಧವಾಗ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಅಂಡ್ ಎಲ್ಲವೂ ಅಂದುಕೊಂಡಂತೆ ಆದ್ರೆ ನವೆಂಬರ್ ತಿಂಗಳ ಮೊದಲ ಅಥವಾ 2ನೇ ವಾರದಲ್ಲಿ ಅಧಿಕೃತವಾಗಿ ಕಂದಾಯ ಇಲಾಖೆಯ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಯ ನೇಮಕಾತಿಗಾಗಿ KEA ಇಂದ ಅಧಿಕೃತವಾಗಿ ಅಧಿಸೂಚನೆ ಹೊರಬೀಳುತ್ತೆ. ಸೊ ಯಾರು ಕಳೆದ ಬಾರಿ ಆಪರ್ಚುನಿಟಿಯನ್ನ ಕಳ್ಕೊಂಡಿದ್ರಿ, ನಿಮ್ಗೆ ಈ ಬಾರಿ ಗೋಲ್ಡನ್ ಆಪರ್ಚುನಿಟಿ ಇದೆ. ಅಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಬಾರಿ ಪರೀಕ್ಷೆ ಬರೆಯೋರಿಗೆ ಏನ್ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಕಳೆದ ಬಾರಿ ಆದ್ರೆ ಒಂದು ಗೊಂದಲ ಇತ್ತು. ಹೊಸದಾಗಿ ಅದೇ ತಾನೇ ಕ್ವಶನ್ ಪೇಪರ್ ಸೆಟ್ ಮಾಡಿದ್ರು, ಸಿಲೆಬಸ್ ಒಂದಿಷ್ಟು ಹೆಂಗಾಗುತ್ತೆ ಏನೋ ಅನ್ನೋ ಒಂದು ಭಯ ಇತ್ತು. ಬಟ್ ಈ ಬಾರಿ ನಿಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಇದೆ ನಿಮ್ಮ ಕಣ್ಮುಂದೆ. ಮುಂದೆ ಏನು ಅಂತಂದ್ರೆ, ಕ್ವಶನ್ ಪೇಪರ್ ಓಲ್ಡ್ ಅಂದ್ರೆ ಹೋದ ವರ್ಷದ ಕ್ವಶನ್ ಪೇಪರ್ ಇದೆ. ಸೊ ಅದ್ರ ಪ್ರಕಾರ ನೀವು ಪ್ರಿಪರೇಷನ್ ಅನ್ನ ಮಾಡಬಹುದು. ನಿಮ್ಗೆ ಗೊತ್ತೇ ಇದೆ KEA ಕಡ್ಡಾಯ ಕನ್ನಡ, ಆಮೇಲೆ ಪೇಪರ್ 1 ನಿಮ್ಗೆ GK ಇರುತ್ತೆ, ಪೇಪರ್ 2 ಕಮ್ಯುನಿಕೇಶನ್ ಅಂದ್ರೆ ಕಂಪ್ಯೂಟರ್ ಆಧಾರಿತ ಮತ್ತು ಇಂಗ್ಲಿಷ್ ಗ್ರಾಮರ್ ಆಧಾರಿತ, ಕನ್ನಡ ಗ್ರಾಮರ್ ಆಧಾರಿತ ಪ್ರಶ್ನೆಗಳನ್ನು ಒಳಗೊಂಡಂತ ಒಂದು ಪ್ರಶ್ನೆ ಪತ್ರಿಕೆ. ಸೊ ಈ ಎರಡು ಪರೀಕ್ಷೆಯಲ್ಲಿ ನೀವು ಎಷ್ಟು ಅಂದ್ರೆ GK ಮತ್ತು ಕಮ್ಯುನಿಕೇಶನ್ ಪೇಪರ್ 2 ಅಲ್ಲಿ ಎಷ್ಟು ಸ್ಕೋರ್ ಮಾಡ್ತೀರಾ, ಆ ಎರಡನ್ನ ಸೇರಿ ನಿಮ್ಗೆ ಕಟ್ ಆಫ್ಗೆ ಕನ್ಸಿಡರ್ ಮಾಡ್ತಾರೆ. ಕಳೆದ ಬಾರಿಯ ಕಟ್ ಆಫ್ VAO ನೋಡಿರ್ತೀರಿ ಎಷ್ಟಿತ್ತು ಏನು ಅಂತೇಳಿ. ಅದನ್ನ ಇನ್ನೊಂದ್ಸಲ ನೋಡಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಕ್ಯಾಟಗರಿ ವೈಸ್ ಏನೇನಾಗಿತ್ತು, ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸಿದವರು ಹೆಂಗ್ ಸೆಲೆಕ್ಷನ್ ಆಯ್ತು ಅಂತ. ಈ ಬಾರಿ ಕೂಡ ಜಿಲ್ಲಾವಾರು ರೋಸ್ಟರ್ ಅಂದ್ರೆ ಜಿಲ್ಲಾವಾರೇ ಹಂಚಿಕೆ ಮಾಡ್ತಾರೆ ಹುದ್ದೆಗಳನ್ನ. ಸೊ ಹಂಗಾಗಿ ನೀವು ಸ್ವಲ್ಪ ಕೇರ್ಫುಲ್ ಆಗಿ ಅಪ್ಲಿಕೇಶನ್ ಹಾಕ್ಬೇಕು. ಕಳೆದ ಬಾರಿ ತುಂಬಾ ಜನ ಎಲ್ಲಿ ಲಕ್ಕನ್ನ ಕಳ್ಕೊಂಡ್ರು ಅಂದ್ರೆ, ಅಪ್ಲಿಕೇಶನ್ ಹಾಕುವಾಗ ಯಾವ ಜಿಲ್ಲೆಗೆ ಕೆಲವರು ಹೆಚ್ಚು ಹುದ್ದೆ ಇದ್ದ ಕಡೆ ಹಾಕಿದ್ದಾರೆ, ಕೆಲವರು ಕಡಿಮೆ ಇದ್ದ ಕಡೆ, ಹೆಂಗೆಂಗೋ ಒಂದು ಮಿಡಲ್ ಹಾಕಿದ್ದಾರೆ. ಕರೆಕ್ಟ್ ಆಗಿ ನೋಡ್ಕೊಂಡು ನಿಮ್ಮ ಕೆಟಗರಿಗೆ ಎಷ್ಟು ಪೋಸ್ಟ್ ಇದೆ, ಯಾವ ಜಿಲ್ಲೆಯಲ್ಲಿ ಎಷ್ಟಿರುತ್ತೆ, ಸೊ ಅದನ್ನು ನೋಡ್ಕೊಂಡು ಸರಿಯಾಗಿ ಅಪ್ಲಿಕೇಶನ್ ಹಾಕಿ. ಅಂಡ್ ನಿಮ್ಮ ರಿಸರ್ವೇಶನ್ ವಿಷಯಗಳು, ಕನ್ನಡ ಮಾಧ್ಯಮ, ರೂರಲ್ ಆಗಿರ್ಬೋದು, ಏನೇನಿದೆ, ಸೊ PDP ಕೆಲವೊಂದು, ಅದೆಲ್ಲ ತುಂಬಾ ಇಂಪಾರ್ಟೆಂಟ್. ಈ ಒಂದು ಮಟ್ಟದಲ್ಲಿ ನಮ್ಮ ಸ್ಟೇಟ್ ನೋಟಿಫಿಕೇಶನ್ಗಳಿಗೆ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಈ ನಿಮ್ಮ ರಿಸರ್ವೇಶನ್ ಏನೇನು ಸರ್ಟಿಫಿಕೇಟ್ಸ್ ಇರುತ್ತೆ ಅದನ್ನ ಸರಿಯಾಗಿ ಈಗಿಂದಾನೇ, ಯಾವುದೇನೋ ಡೇಟ್ ಇದಾಗಿದೆ, ಕೆಲವೊಂದು ಇರುತ್ತೆ ಸಮಸ್ಯೆ ಆಗಿರ್ತವೆ ಸರ್ಟಿಫಿಕೇಟ್ಗಳು, ಅದನ್ನ ಕರೆಕ್ಟ್ ಆಗಿ ರೆಡಿ ಮಾಡಿಸಿ ಇಟ್ಕೊಳ್ಳಿ. ನೋಟಿಫಿಕೇಶನ್ ಆದ ತಕ್ಷಣ ಅಪ್ಲಿಕೇಶನ್ ಹಾಕಿ ಪರೀಕ್ಷೆ ಬರೀರಿ. ಸೊ ಇನ್ನೊಂದು ಹೆಚ್ಚಿನ ಮಾಹಿತಿ VAO ರಿಲೇಟೆಡ್ ಅಂತಂದ್ರೆ, ಈಗ ರೋಸ್ಟರ್ ಪ್ರಕ್ರಿಯೆ ಇನ್ನೇನು ಸಿದ್ಧವಾಗ್ತದೆ, ಅದರ ಜೊತೆ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಾಗಿ ಈಗ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನುವಂಥ ಒಂದು ಮಾಹಿತಿಯನ್ನು ಜಿಲ್ಲಾಧಿಕಾರಿಗಳು ಪಡ್ಕೊಳ್ತಾರೆ. ಅದನ್ನ ಪಡ್ಕೊಂಡಾದ ನಂತರ ಎಷ್ಟೆಷ್ಟು ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಬೇಕು ಅನ್ನೋದೆಲ್ಲ ಸಿದ್ಧವಾಗುತ್ತೆ. ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಕೂಡ ಸಿಕ್ಕಿದೆ 500 ಹುದ್ದೆಗಳ ಭರ್ತಿಗೆ. ಈ ಹಿಂದೆನೆ ಒಟ್ಟು ಟೋಟಲ್ ಆಗಿ 1500 ಅಪ್ರೂವ್ ಆಗಿತ್ತು. ಬಟ್ ಅಲ್ಲಿ ಕೇವಲ 1000 ಹುದ್ದೆಗಳನ್ನ ಭರ್ತಿ ಮಾಡ್ಕೊಂಡು 500 ಬ್ಯಾಲೆನ್ಸ್ ಇಟ್ಟಿದ್ರು. ಆ 500 ಹುದ್ದೆಗಳನ್ನು ಕೂಡ ಈ ಬಾರಿ ಭರ್ತಿ ಮಾಡ್ಕೊಳ್ತಾರೆ. ಕಳೆದ ಬಾರಿ 1000 ಪೋಸ್ಟ್ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಅವಕಾಶ ಇತ್ತು. ಈ ಬಾರಿ 500 ಇರೋದ್ರಿಂದ ಸ್ವಲ್ಪ ಕಮ್ಮಿ ಆಗುತ್ತೆ. ಬಟ್ ಆದ್ರೂ ನಿಮ್ಮ ಛಲವನ್ನು ಬಿಡಬೇಡಿ. ಕಳೆದ ಬಾರಿ ನನ್ನ ಚಾನಲ್ ಅಲ್ಲಿ ಅತಿ ಹೆಚ್ಚು ವ್ಯೂಸ್ ಪಡೆದಂಥದ್ದು, ಅತಿ ಹೆಚ್ಚು ಜನ ಚಂದಾದಾರರು, ಸಬ್ಸ್ಕ್ರೈಬರ್ಸ್ ಬಂದಿದ್ದಂಥದ್ದು ಇದೇ VA ನೋಟಿಫಿಕೇಶನ್ ರಿಲೇಟೆಡ್ ಆಗಿ. ಯಾಕಂತಂದ್ರೆ ಕೆಲವೊಂದು ವಿಶೇಷ ಮಾಹಿತಿಗಳನ್ನ ನೀಡಿದ್ದೆ. ಸೊ ಹಂಗಾಗಿ ಈ ಬಾರಿ ಕೂಡ ನಿಮ್ಗೆ ಸ್ಪೆಷಲಿ ಏನೇ ವಿಷಯ ಇದ್ರೆ, ಅಪ್ಲಿಕೇಶನ್ ವೈಸ್ ಆಗಿರ್ಬೋದು, ಜಿಲ್ಲಾವಾರು ಅರ್ಜಿಗಳ ಸಂಖ್ಯೆ, ಪ್ರತಿಯೊಂದು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಂಡ್ ನೆಕ್ಸ್ಟ್ KE ಇಂದಾನೆ ನೋಟಿಫಿಕೇಶನ್ ಆಗೋದು, KPS ಇಂದ ಇನ್ನೂ ದೂರ ಇದೆ ಕತೆ ನೋಟಿಫಿಕೇಶನ್. ಸೊ ಹಂಗಾಗಿ KE ಇಂದಾನೆ ಸೆಕೆಂಡ್ ನೋಟಿಫಿಕೇಶನ್ ಆಗುತ್ತೆ. ಈಗ ಆಲ್ರೆಡಿ ಒಂದು ಆಗಿದೆ, ನಿಮ್ಗೆ ಗೊತ್ತಿದೆ, 708 ಪೋಸ್ಟ್. ಈಗ ನೆಕ್ಸ್ಟ್ 500 ಹುದ್ದೆಗಳದ್ದು VA ನೋಟಿಫಿಕೇಶನ್ ಆಗುತ್ತೆ. ಅಂಡ್ ಇನ್ನೊಂದು ನಾನು ಕ್ಲಿಯರ್ ಆಗಿ ಹೇಳ್ತೀನಿ, ಕಂಪಲ್ಸರಿ ಕನ್ನಡ ಸರ್ಟಿಫಿಕೇಟ್ ಅನ್ನ KE ಅವರು ಕೂಡ ಸೇಮ್ KPS ರೀತಿ ಕೊಡ್ತಾರೆ. ಅದಕ್ಕೆ ಒಂದು ಲಿಂಕ್ ಪ್ರೊವೈಡ್ ಮಾಡ್ತೀವಿ ಅಂತೇಳಿ ಪ್ರಸನ್ನ ಕುಮಾರ್ ಸರ್ ಇತ್ತೀಚೆಗೆ ಟ್ವೀಟ್ ಅಲ್ಲಿ ತಿಳಿಸಿದ್ದಾರೆ. ಸೊ ಹಂಗಾಗಿ ವೇಟ್ ಮಾಡಿ. ಅಂಡ್ ಯಾರು ಈಗ ಅರ್ಜಿ ಸಲ್ಲಿಸ್ತಾ ಇದ್ದಾರೆ 708 ಪೋಸ್ಟ್ KE, ಅದಕ್ಕೆ ನೀವು ಕಡ್ಡಾಯ ಕನ್ನಡ ಪಾಸ್ ಆಗಿದ್ದೀರಾ ಅಂತ ಕೇಳಿದ್ರೆ ಎಸ್ ಅಂತ ಕೊಡಿ, ಪಾಸ್ ಆಗಿದ್ರೆ. ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡಿ. ಅಂಡ್ 1 to 10 ಕನ್ನಡ ಮೀಡಿಯಂ ಅಲ್ಲಿ ಓದಂತವ್ರಿಗೆ ಅದು ವಿನಾಯಿತಿ, ಅದು ಕಾಮನ್ ಅದಿರುತ್ತೆ. ಸೊ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬೇಡಿ. ಅಂಡ್ ಸರ್ಟಿಫಿಕೇಟ್ ಕಂಪಲ್ಸರಿ ನಿಮ್ಗೆ ಸಿಗುತ್ತೆ. ಆ ಸರ್ಟಿಫಿಕೇಟ್ ಅನ್ನ ನೀವು ವೆರಿಫಿಕೇಶನ್ ಟೈಮ್ ಅಲ್ಲಿ ಕೊಡಬೇಕಾಗುತ್ತೆ. ಅದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಕೆಲವೊಂದು ತಾಂತ್ರಿಕ ಸಮಸ್ಯೆಗಳು ಇರುತ್ತೆ. ಪ್ರತಿ ಬಾರಿ ಕೂಡ KE
ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕುವಾಗ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅಂದ್ರೆ ಫೀಸ್ ಪೇಮೆಂಟ್ ಇಶ್ಯೂ ಇರುತ್ತೆ, ಕೆಲವೊಂದು ಆಗ್ತಾ ಇರುತ್ತೆ. ಬಟ್ ಅದನ್ನ ಅವರು ರಿಸಾಲ್ವ್ ಮಾಡ್ತಾರೆ, ಅದೇನು ಸಮಸ್ಯೆ ಇಲ್ಲ. ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಬೇಡಿ. ಬಟ್ ನೀವು ಕ್ಲಿಯರ್ ಆಗಿ ಮಾಹಿತಿಯನ್ನ ಕೊಡಬೇಕಾಗುತ್ತೆ ಅಪ್ಲಿಕೇಶನ್ ಆಗುವ. ನೀವು ನಿಮ್ಮ ಕಡೆ ತಪ್ಪುಗಳನ್ನ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಪರೀಕ್ಷಾ ಶುಲ್ಕ ತುಂಬಾ ದುಬಾರಿ ಇದೆ. ನಾವು ಕೂಡ ಈ ವಿಷಯದ ಬಗ್ಗೆ ಆಲ್ರೆಡಿ ತುಂಬಾ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ವಿ, ಕೆಲವೊಂದು ಮಾಹಿತಿಯನ್ನು ಕೂಡ ಮುಟ್ಟಿಸಿದೀವಿ. ನೆಕ್ಸ್ಟ್ VA ನೋಟಿಫಿಕೇಶನ್ ಅಷ್ಟರಲ್ಲಿ ಪರೀಕ್ಷಾ ಶುಲ್ಕವನ್ನು ಕಡಿಮೆ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಾಗೆ ಕಂದಾಯ ಸಚಿವರಾಗಿರ್ಬೋದು, ನಮ್ಮ ಬೇರೆ ಬೇರೆ ಸಚಿವರಿಗೂ ಕೂಡ ಈ ಬಗ್ಗೆ ಮಾಹಿತಿಯನ್ನ ಕಳೆದ ಬಾರ ಕೂಡ ತುಂಬಾ ಒತ್ತಡವನ್ನು ಹಾಕಿದ್ರು. ನೀವು ನೋಟಿಫಿಕೇಶನ್ ವಿಷಯದಲ್ಲಿ KE ಎಂದ ನೋಟಿಫಿಕೇಶನ್ ಆದ್ರೆ ಎಕ್ಸಾಮ್ ಏನಿದೆ ಪರೀಕ್ಷಾ ಶುಲ್ಕವನ್ನ ಕಡಿಮೆ ಮಾಡಿಸಿ ಅಂತ. ಬಟ್ ಪ್ರಿಯಾಂಕ್ ಖರ್ಗೆ ಸರಿ ಹೇಳಿದ್ರು ಕಳೆದ ಬಾರಿ, ಬಟ್ ಅದನ್ನ ಮಾಡಲಿಲ್ಲ ಅವರು. ಈ ಬಾರಿ ಆದ್ರೂ ಅದನ್ನ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ. ಯಾಕಂದ್ರೆ ಬಡ ಅಭ್ಯರ್ಥಿಗಳಿಗೆ 750 ಪೇ ಮಾಡೋದು ಕೂಡ ತುಂಬಾ ಕಷ್ಟ. ಕೆಲವು ಬಾರಿ ಕಳೆದ ಬಾರಿ 2 ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿ ಈ ತರ ಎಲ್ಲ ಮಾಡಿದ್ದಾರೆ, ಸಮಸ್ಯೆ ಮಾಡ್ಕೊಂಡು ಫೀಸ್ ಎಲ್ಲ ಒಂದೇ ಬಾರಿ ನೀವು ಪರೀಕ್ಷೆ ಬರೆಯೋದು. ಹಂಗಾಗಿ ಎಷ್ಟು ಜಿಲ್ಲೆಗೆ ಹಾಕಿದ್ರು ಅದೇನು ನಿಮ್ಗೆ ಬೆನಿಫಿಟ್ ಸಿಗಲ್ಲ. ಕರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕಿ. KE ನೋಟಿಫಿಕೇಶನ್ಗಳನ್ನ ಮಾತ್ರ ನೀವು ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದ್ರೆ ತುಂಬಾ ಕ್ಲಿಯರ್ ಆಗಿದೆ, ಪಾರದರ್ಶಕವಾಗಿ ಪರೀಕ್ಷೆ ನಡೆಯುತ್ತೆ, ನಿಮ್ಮ OMR ನಿಮ್ಗೆ ಸಿಗುತ್ತೆ, ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ, ಎಲ್ಲವೂ ಕೂಡ ಚೆನ್ನಾಗಿದೆ. ಹಂಗಾಗಿ KE ನೇಮಕಾತಿಗಳಲ್ಲಿ ಯಾವ ಒಂದು ಗೊಂದಲ ಮಾಡ್ಕೊಳ್ಳದೆ ಚೆನ್ನಾಗಿ ಪರೀಕ್ಷೆ ಬರೀರಿ ಅಂತ ಹೇಳ್ತಾ ಧನ್ಯವಾದಗಳು.